ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಕೇಳಿರ್ತೀರ ಪ್ರಯಾಗರಾಜದ ತ್ರಿವೇಣಿ ಸಂಗಮದಲ್ಲಿ ಗಂಗೆ, ಯಮುನೆ, ಸರಸ್ವತಿ ನದಿಗಳು ಸೇರುತ್ತೆ ಅಂತ. ಆದರೆ ನಿಮಗೆ ಗೊತ್ತಾ, ಸರಸ್ವತಿ ನದಿ ಯಾರಿಗೂ ಕಣ್ಣಿಗೆ ಕಾಣಿಸೋದಿಲ್ಲ. ಇದು ಒಂದು ರೀತಿ ಹಿಡನ್ ರಿವರ್. ವೇದಿಕ್ ಸಿವಿಲೈಸೇಷನ್ ಪ್ರಕಾರ ಹಿಮಾಲಯದಿಂದ ಹರಿದು ಬರುವಂಥ ಸರಸ್ವತಿ ನದಿ ಹರಿಯಾಣ, ರಾಜಸ್ಥಾನ್, ಗುಜರಾತ್ ಮೂಲಕ ಅರೇಬಿಯನ್ ಸಮುದ್ರನ ಸೇರುತ್ತಂತೆ. ಇದರ ಬಗ್ಗೆ ಸುಮಾರು 60ಕ್ಕೂ ಹೆಚ್ಚಿನ ಸಲ ಋಗ್ವೇದದಲ್ಲಿ ಮಾಹಿತಿನೂ ಇದೆ. ಆದರೆ ಇದು ಈಗ ಭೂಮಿಯ ಒಳಗೆ ಹರಿತಾ ಇದೆ ಅಂತ ಹೇಳ್ತಾರೆ. ಸೆಟಲೈಟ್ ಅಲ್ಲಿ ಸಿಕ್ಕಿರುವಂಥ ಚಿತ್ರಗಳಾಗಿರಬಹುದು, ಗ್ರೌಂಡ್ ವಾಟರ್ ಸ್ಟಡೀಸ್ ಪ್ರಕಾರ ಆಗಿರಬಹುದು, ಈ ಸರಸ್ವತಿ ನದಿ ಹರಿಯಾಣ, ರಾಜಸ್ಥಾನ್, ಗುಜರಾತ್ನಲ್ಲಿ ಹಿಂದೆ ಹರಿತಿತ್ತು ಅನ್ನಲಿಕ್ಕೆ ಪ್ರೂಫ್ ಕೂಡ ಸಿಕ್ಕಿದೆಯಂತೆ. ಆದರೆ ಇದು ಬರ್ತಾ ಬರ್ತಾ ಕಾಲಾನುಕಾಲಕ್ಕೆ ಭೂಮಿಯಲ್ಲಾದ ಬದಲಾವಣೆಯಿಂದ ಅಥವಾ ಕ್ಲೈಮೆಟಿಕ್ ಚೇಂಜಸ್ಸಿಂದ ಆಗಿರ್ಬೋದು ಒಣಗಿ ಹೋಗಿದೆ ಅಥವಾ ಭೂಮಿಯ ಒಳಗೆ ಹರಿತಾ ಇದೆ ಅನ್ನೋ ಪ್ರತೀತಿ ಇದೆ. ಕೆಲವೊಂದು ಸೈಂಟಿಸ್ಟ್ಗಳು ಏನು ಹೇಳ್ತಾರೆ ಅಂತಂದರೆ, ಟೆಕ್ಟಾನಿಕ್ ಪ್ಲೇಟ್ಸ್ನ ಶಿಫ್ಟಿಂದಾಗಿ ಈ ನದಿ ಹಿಂದೆನೇ ಯಮುನೆ ಅಥವಾ ದೃಷದ್ವತಿ ನದಿ ಜೊತೆ ಮರ್ಜ್ ಆಗಿಬಿಟ್ಟು ಆಮೇಲೆ ಹರಿಯುತ್ತೆ. ಹಾಗಾಗಿ ಇದು ಈಗ ಸರಸ್ವತಿ ನದಿ ಬೇರೆ ನದಿಯಾಗಿ ಕಾಣಿಸ್ತಿಲ್ಲ ಅಂತಲೂ ಹೇಳ್ತಾರೆ. ಈಗ ಗಗ್ಗರ್ ಹಕ್ರಾ ನದಿ ಅಂತ ಏನು ಹರಿತಿದೆಯಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ, ಇದನ್ನು ಕೂಡ ಕೆಲವೊಬ್ಬರು ಸರಸ್ವತಿ ನದಿಗೆ ಹೋಲಿಸ್ತಾರೆ. ಹಾಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ರೆಕಾರ್ಡ್ಸ್ನಲ್ಲಿ ನಾವೇನು ನೋಡ್ಬೋದಾಗಿದೆಯಲ್ಲ, ಅದೇ ಸೇಮ್ ವಾಟರ್ ಚಾನಲ್ ಬೆಡ್ ಆ ಪ್ರದೇಶ ಈಗ ಒಣಗಿರುವುದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ. ಇದು ಎಲ್ಲ ಸರಸ್ವತಿ ನದಿ ಹರಿತಾ ಇದ್ದಂಥ ಪ್ರದೇಶ ಅಂತ ಗುರುತಿಸ್ತಾರೆ. ಇದಕ್ಕೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಕೂಡ ಕೆಲವೊಂದು ರೀಸನ್ಸ್ನ ಹೇಳ್ತಾರೆ. ಸ್ಕಂದ ಪುರಾಣದ ಪ್ರಕಾರ ಸರಸ್ವತಿ ನದಿ ಅತಿ ಜೋರಾಗಿ ಹರಿತಿತ್ತಂತೆ, ಈಗೋ ತುಂಬ ಇತ್ತು ಅಂತ ಹೇಳ್ತಾರೆ ಸರಸ್ವತಿ ನದಿಗೆ. ಅದನ್ನು ನೋಡಿ ಈಶ್ವರ ಒಂದ್ಸಲ ಶಾಪ ಕೊಡ್ತಾನಂತೆ, ನೀನು ಇನ್ನು ಮುಂದೆ ಭೂಮಿ ಮೇಲೆ ಹರಿಬಾರ್ದು, ಭೂಮಿಯ ಒಳಗೆ ಹರಿ ಅಂತ. ಅಷ್ಟೇ ಅಲ್ಲ, ಸರಸ್ವತಿ ಅಂತಂದರೆ ವಿದ್ಯೆ ಅನ್ನೋದು ಯಾವಾಗಲೂ ಇನ್ವಿಸಿಬಲ್ ಆಗಿರುತ್ತೆ, ಹಾಗಾಗಿ ಇದು ಕಾಣಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಥೆಯ ಪ್ರಕಾರ ಗಂಗಾ, ಯಮುನಾ, ಸರಸ್ವತಿ 3 ಜನ ಅಕ್ಕ ತಂಗಿಯರು, ಅವರೆಲ್ಲರೂ ಪ್ರಯಾಗರಾಜದಲ್ಲಿ ಒಂದಾಗಬೇಕು ಭೂಮಿಯನ್ನು ಶುದ್ಧ ಮಾಡಲಿಕ್ಕೆ ಅಂತ ಹೇಳಿದಾಗ ಸರಸ್ವತಿಗೆ ಗಂಗೆ ಮತ್ತು ಯಮುನೆಗೆ ಕೊಟ್ಟಷ್ಟು ಪ್ರಾಶಸ್ತ್ಯನ ಕೊಡಲಿಲ್ಲ. ಹಾಗಾಗಿ ಸರಸ್ವತಿ ಇನ್ವಿಸಿಬಲ್ ಆಗಿಬಿಟ್ಲು ಅಥವಾ ಭೂಮಿಯ ಒಳಗೆ ಹೊರಟೋದ್ಲು ಅನ್ನೋ ಪ್ರತೀತಿನೂ ಇದೆ. ಇಷ್ಟೇ ಅಲ್ಲ, ವ್ಯಾಸರು ಮಹಾಭಾರತನ ಹೇಳಿದ್ದು, ಅದನ್ನು ಗಣೇಶ ರಚಿಸಿದ್ದು ಕೂಡ ಇದೇ ಸರಸ್ವತಿ ನದಿಯ ದಂಡೆಯ ಮೇಲೆ.